ಸೈಡ್ ಬರ್ರೋ. ಈಗಷ್ಟೇ ತಮ್ಮ ರಾಜೀನಾಮೆ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿ ತೆರಳಿದ್ದಾರೆ. ST ನಿಗಮ ವರದಿ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ನಮ್ಮ ಸುದ್ದಿ ನಮ್ಮದೇ ಇಂಪ್ಯಾಕ್ಟ್. ಭ್ರಷ್ಟಾಚಾರದ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಯುದ್ಧವನ್ನ ಮಾಡಿತ್ತು, ಮಾಡ್ತಾ ಇದೆ, ಮುಂದೆ ಕೂಡ ಮಾಡುತ್ತೆ. ಯಾವುದೇ ಭ್ರಷ್ಟಾಚಾರದಲ್ಲಿ ನಾವು ರಾಜ್ಯನ್ನ ಮಾಡಿಕೊಳ್ಳೋದಿಲ್ಲ. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಸುದ್ದಿಯನ್ನು ಮಾಡಿತ್ತು. ಕಳೆದ ಶನಿವಾರವೇ ನಾಗೇಂದ್ರ ರಾಜೀನಾಮೆ ಬಗ್ಗೆ ಸುಳಿವನ್ನು ಕೊಟ್ಟಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ST ನಿಗಮದ ವರದಿಯನ್ನು ಮಾಡಿದ್ದು ಕೂಡ ನಮ್ಮ ತಂಡ ಈ ವಿಚಾರವಾಗಿ ಇನ್ ಡೆಪ್ತ್ ಹೋಗಿ ಅಕೌಂಟ್ ಎಲ್ಲಿ ಕ್ರಿಯೇಟ್ ಆಗಿತ್ತು, ಯಾವ ಹೆಸರಲ್ಲಿ ಕ್ರಿಯೇಟ್ ಆಗಿತ್ತು, ಅದು ಫೇಕ್ ಅಕೌಂಟಾ ಅಥವಾ ಜಿನೇನ್ ಅಕೌಂಟಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೂ ಕೂಡ ಮುಂದಾಗಿತ್ತು. ಈಗ ಪ್ರಮುಖವಾಗಿ SIT ತನಿಖೆಗೆ ನಾಗೇಂದ್ರ ಅವರು ಹಾಜರಾಗಬೇಕಾಗುತ್ತೆ. SIT ತನಿಖೆಗೆ ಹಾಜರಾಗಬೇಕಾಗುತ್ತೆ. ಇದರ ಜೊತೆಯಲ್ಲಿ ತನಿಖೆಯನ್ನ CBI ಕೂಡ ಕೈಗೆತ್ತಿಕೊಂಡಿದೆ. CBI ನಲ್ಲಿ ಕೂಡ FIR ಆಗಿದೆ. ಬ್ಯಾಂಕ್ ಅವರು ಕಟ್ಸಿಕೊಟ್ಟಿದ್ದಾರೆ ಅಂತವೆಲ್ಲ ಬೇಕಾದಷ್ಟು ಘಟನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ. ಇವನು ಬೇರೆ ನಮ್ಮ ಗೂಳಟಿ ಶೇಖರ್ ಅವ್ರು ಬೇರೆ ಏನೋ ಹೇಳಿದ್ದಾರೆ, ಅದು ಎಲ್ಲ ಚೆಕ್ ಮಾಡಿಸ್ತೀವಿ. ನನಗೆ ಅದು ಸತ್ಯಾಂಶ ಏನು ಗೊತ್ತಿಲ್ಲ. ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿ ಮುಂದಕ್ಕೆ ನಾನು ಎಲ್ಲ ಚೇರ್ಮನ್ಗಳಿಗೂ ಕರೆದೊಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀವಿ. ನಾನು ಅವ್ರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿದೆ. ಈ ರೀತಿ ಎಲ್ಲ ಭಾಳ ಹುಷಾರಾಗಿರಬೇಕು ಅಂತೇಳಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುಮ್ಮನೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಕಲಲ್ಲಿ ಹಾಕ್ಬಿಟ್ಟು ತೊಂದರೆ ಆಗ್ತಾಯಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಫೈನಾನ್ಸ್ ಅವ್ರಿಗೆಲ್ಲ ಏನು ಇನ್ಸ್ಟ್ರಕ್ಷನ್ ಕೊಡಬೇಕಲ್ಲ ಕೊಟ್ಟಿದ್ದಾರೆ. ಸೊ ಜಾಗೃತರಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇರಬೇಕಾಗ್ತದೆ. ಇದೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಕಾಣ್ತದೆ. ಇವೆಲ್ಲ ಇಂಥ ಕೆಲಸ ಮಾಡ್ತಾ ಇರೋದು. ಆ ಥರ ಮಾಡೋಕ್ಕಾಗಲ್ಲ, ಆ ಥರ ಮಾಡಲೂಬಾರ್ದು. ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಇಲ್ಲದೆ ಯಾವ ಹಣ ಕೂಡ ಈ ಥರ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಆಗಲ್ಲ. ನನ್ನೂ ಬಂದು ಎಷ್ಟೋ ಜನ ಕೇಳಿದ್ದಾರೆ, ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಿ, ನಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಿ ಅಂತ ನಮ್ಮನ್ನೂ ಬಂದು ಕೇಳಿದ್ದಾರೆ. ನಾನಿಲ್ಲ ಅಂತಲ್ಲ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಬೇರೆ ಬೇರೆ ಇದ್ದಾಗ ಸಂದರ್ಭದಲ್ಲಿ ಅದನ್ನ ಕೇಳಿದ್ದಾರೆ. ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಏನೇ ಆದರೂ ಬೋರ್ಡ್ ರೆಸಲ್ಯೂಷನ್ ಮಾಡಬೇಕು ಒಂದು. ಎರಡನೇದು ಡಿಪಾರ್ಟ್ಮೆಂಟ್ ACS ಸೆಕ್ರೆಟರಿಗಳಿರ್ತಾರೆ ಬೋರ್ಡಲ್ಲಿ. ಚಿಕ್ಕ ಬೋರ್ಡ್ ಆಗಲಿ ದೊಡ್ಡ ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟರಿಗಳಿರ್ತಾರೆ. ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ನಡ್ಕೊಳ್ತಾರೆ. ಬಟ್ ಇದಕ್ಕೆ ಭಾಳ ಸೀರಿಯಸ್ ಆಗಿ ಈಗಾಗಲೇ ಚೀಫ್ ಮಿನಿಸ್ಟ್ರು ಅದಕ್ಕೇನು ಬೇಕು ಎಲ್ಲ ಎನ್ಕ್ವೈರಿ ಆರ್ಡರ್ ಮಾಡಿದ್ದಾರೆ. SIT ಮಾಡಿದ್ದೀವಿ. ಜೊತೆಗೆ ಇಷ್ಟು ಕೋಟಿ ಆದಮೇಲೆ ನಾನು ಯಾವುದಾದ್ರು ಬ್ಯಾಂಕಲ್ಲಿ ಫ್ರಾಡ್ ಆದರೆ CBI ಆಟೋಮೆಟಿಕ್ಕಾಗಿ ಹೋಗ್ತದೆ. ಬಹುಶಃ ಅದು ಕೂಡ ಇನ್ವೆಸ್ಟಿಗೇಷನ್ ಅವರು ಕೂಡ ಮಾಡ್ತಾರೆ. ಮಾಹಿತಿನೂ ಬಂದಿದೆ, ದಾಖಲೆನೂ ಸಿಕ್ಕಿದೆ. ಅದು ಮುಂದಕ್ಕೆ ಮಾತಾಡ್ತೀವಿ. ಯಾರ ನನಗೇನು ಅವ್ರು ಮಾಡಿದಾರೋ ಬಿಟ್ಟಿದ್ದಾರೋ ಅದು ನನಗೆ ಸದ್ಯಕ್ಕೆ ನಾನು ಮಾತಾಡೋಕೆ ಹೋಗುದಿಲ್ಲ. ವಿಲ್ ಹ್ಯಾವ್ ಟು, ಯಾಕೆಂದರೆ ಎಲ್ಲ ವಿಚಾರನೂ ನಾವು ತನಿಖೆಗೆ ಒಳಪಡಿಸಬೇಕಾಗ್ತದೆ. ನಾಗೇಂದ್ರ ಅವರು ವಿವರಣೆ ಕೊಡುವಂತ ಸಂದರ್ಭದಲ್ಲಿ ನಿಗಮದ ಏನಾದರೂ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಆ ವಿಚಾರಗಳನ್ನ ಏನಾದರೂ ನಿಮ್ಮ ಹತ್ರ? ನಾಗೇಂದ್ರ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿ ಇಲ್ಲ ಆ ಥರದ್ದು ಏನಾದರೂ ಮಾಹಿತಿ ಸಚಿವರು ಗಮನಕ್ಕೆ ಬಾರದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗುತ್ತೆ. ಅವರು ನನ್ನ ಹತ್ರ ನಾನು ಪಾರ್ಟಿಗೆ ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನೂ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮೀಟಿಂಗಲ್ಲಿ ಏನಾಗಿಲ್ಲ. ನಾವು ವಾಸ್ತವಾಂಶ ಏನು ಅಂತ ಕೇಳ್ಕೊಂಡು ಅಷ್ಟೇ. ವಿ ಹ್ಯಾವ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್.
ನಾವು ಮುಖ್ಯಮಂತ್ರಿನೂ ಆದೇಶ ಕೊಟ್ಟಿಲ್ಲ, ಮಾಧ್ಯಮದಲ್ಲಿ ಬಂದಿದ್ದೆಲ್ಲ ಸುಳ್ಳು, ಅವ್ರು ಆದೇಶ ಕೊಟ್ಟಿಲ್ಲ. ನಾವು ವಾಸ್ತವಾಂಶ ತಿಳ್ಕೊಬೇಕಲ್ಲ. ಬಟ್ ನಾವು ಪಾರ್ಟಿಗೆ ಎಂಬ್ರಾಸಿಂಗ್ ಆಗೋದು ಬೇಡ ಅನ್ನೋದು ಅವ್ರದ್ದು ಆಸೆ ಇದೆ. ಅದನ್ನು ಹೇಳಿದ್ರು. ಸೊ ನಾನಿಂಥ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ತಿರ್ಗಾ ಬಂದು ನಾನು ಭೇಟಿ ಮಾಡ್ಬೋದು. ಇಲ್ಲ, ಬೆಳಗ್ಗೆ ರಾಹುಲ್ ಗಾಂಧಿಯವರು ಕೋರ್ಟ್ ಕೇಸ್ ಇದೆಯಲ್ಲ, ಸೊ BJPಯವರು ಒಂದು ಸುಳ್ಳು ಕೇಸ್ ಹಾಕಿದ್ದಾರೆ. ಏನಪ್ಪ ಅಂದರೆ, ಈಗ ಯತ್ನಾಳೆ ಹೇಳಿದ್ದು 2,500 ಕೋಟಿ CMಗಿದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ, ವಡೆ, ದೋಸೆ, ಪೊಂಗಲು, ಕಾಫಿ, ಟೀ ಹಾಕ್ದಂಗೆ ಒಂದು ರೇಟ್ ಹಾಕಿದ್ರು ಪೇಪರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಲ್ಲ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದು. ಅದರ ಮೇಲೆ ಅವರು ಆಯಿತು, ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಲಿ, ನಾನು ಅಡ್ವರ್ಟೈಸ್ಮೆಂಟ್ ಕೊಟ್ಟವನು ನಾನು ಅಪೋಸಿಷನ್ ಲೀಡರ್ ಹಾಕ್ಲಿ. ರಾಹುಲ್ ಗಾಂಧಿಗೂ ಇದಕ್ಕೆ ಸಂಬಂಧ? ರಾಹುಲ್ ಗಾಂಧಿಯವರೇನು ACC ಪ್ರೆಸಿಡೆಂಟಾ? ಇಲ್ಲ ಅವರೇನೋ ಸಿಗ್ನೇಚರ್ ಹಾಕಿದ್ರಾ? ಇಲ್ಲ ಅವರೇನೋ ದುಡ್ಡು ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ? ಇಲ್ಲ ಅವ್ರದ್ದೇನೋ ಫೋಟೋ ಹಾಕಿದ್ವಿ ನಾವು? ಏನಿಲ್ಲ. ನಾವು ಒಂದೇ BJPಯವ್ರು ಏನೋ ಹೆಸರು ಮಾಡಬೇಕು, ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ. ಹಂಗಾದ್ರೆ ನಾನು ಹೇಳ್ತೀನಲ್ಲ, ಈಗ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ನಾವು ಮುಂದಕ್ಕೆ ಅದ್ರ ವಿಚಾರ ಎಲ್ಲ ನಾವು ಅದನ್ನೇ ನಾವು ಹಾಕಿದ್ದು. ಅವ್ರು ಏನು ಹೇಳಿದ್ರು ಅದನ್ನ ಪೇಪರ್ಗೆ ಹಾಕಿದ್ದು, ಅದನ್ನೇ ಹಾಕಿದ್ದು. ನಾವೇನು ಬೇರೆ ಏನು ಹಾಕಿದ್ದಿಲ್ಲ. ಇನ್ನೂ ಹಾಕ್ಲಿ ಬೇಕಾದ್ರೆ 40% ಕಮಿಷನ್ ಹೇಳಿದವ್ರು ಹಾಕ್ಲಿ, ತೋರಿಸ್ತೀವಿ ನಾವು 40% ಎಲ್ಲೆಲ್ಲಿ ಹೋಯ್ತು ಅಂತ ನಾವು ತೋರಿಸ್ತೀವಿ ಬೇಕಾದ್ರೆ. ಏನಿಲ್ಲ, ಅವರು 28 ಜನ ಲೋಕಸಭಾ ಸದಸ್ಯರು ಬಂದಿರ್ತಾರೆ, ಸಾಯಂಕಾಲ ಹೋಗ್ತಾರೆ 5 ಗಂಟೆಗೆ. ಅಷ್ಟರೊಳಗೆ ನಮ್ಮ ನೂತನವಾಗಿ MP ಗಳು ಆಮೇಲೆ ಕ್ಯಾಂಡಿಡೇಟ್ಗಳನ್ನ ಒಂದು 10 ನಿಮಿಷ ಕಾಂಗ್ರೆಸ್ ಕಚೇರಿಗೆ ಬಂದು ಮೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀವಿ ನಾವು. ಹೌದಪ್ಪ, ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ. ಸಾಯಂಕಾಲ MP ಗಳಿಗೆಲ್ಲ ಒಂದು ಊಟ ಬೇರೆ ಕರೀತಾರೆ, ಅದು ಬೇರೆ ಇದೆ. ಸಾಯಂಕಾಲ MPs ಹೋಗ್ತಾರೆ. ಅವ್ರಿಗೆಲ್ಲ ಬೆಳಗ್ಗೆ ಬೆಂಗಳೂರು ಬರೋಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಎಲ್ಲ MPsಗೆ. ಬಂದಂಥ ಸಂದರ್ಭದಲ್ಲಿ ಪಾಪ ಗೆದ್ದವರು ಸೋತವರು ಎಲ್ಲರೂ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು 10 ನಿಮಿಷ ಭೇಟಿ ಮಾಡ್ತಾರೆ. ಅದೆಲ್ಲ ಡೆಲಿವರಿ ಮಾತಾಡ್ತಾರೆ. ನಾನು ಮಾತಾಡೋದು ಯಾರು? ಕೃಷಿ ಸಚಿವ, ನನ್ನ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ. ಏನು ಬೇಕಾದ್ರೂ ಆಗಲಿ, ಅವ್ರ ಪಾರ್ಟಿ, ಅವ್ರ NDA ಏನು ಬೇಕಾದ್ರೂ ಆಗಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ. ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಭಾಳ ಖುಷಿ ಅಲ್ವಾ? ಜನ ಓಟ್ ಹಾಕಿರೋದನ್ನ ನಾವು ಸ್ವಾಗತ ಮಾಡಿದ್ದೀವಿ. ಕೃಷಿ ಯಾರೋ ಆಗಲಿ, ಬೇರೆ ಇನ್ಯಾವ್ದಾರು ಹಾಕೋ ಬರಲಿ, ನಮ್ದೇನು ಅಭ್ಯಂತರ ಇಲ್ಲ. ಭಾಳ ಸಂತೋಷ. ಖಂಡಿತ ಮಾಡ್ತೀವಿ. ನಾನು ಆ್ಯಕ್ಚುಲಿ ಈಗ ಶನಿವಾರ ನಮ್ಮ ಸಮಾಜ ಎಲ್ಲರೂ ಕರಿಬೇಕು ಅಂತ ಮಾಡಿದ್ದೆ. ಈಗ ಆಗ್ತಾಯಿಲ್ಲ, ಯಾಕೆಂದ್ರೆ ನನಗೆ CMಗೆ ಇಬ್ಬರಿಗೂ 8ನೇ ತಾರೀಕೇನೋ ಡೆಲ್ಲಿ ಕರೆದಿದ್ದಾರೆ. 8ನೇ ತಾರೀಕು ಡೆಲ್ಲಿ ಕರೆದಿದ್ದಾರೆ. ನಾನು ಶನಿವಾರ ಕರಿಬೇಕು ಅಂತ ಮಾಡಿದ್ದೆ. ಈಗ ಅದನ್ನು ಪೋಸ್ಟ್ಪೋನ್ ಮಾಡಿ ಇನ್ನೊಂದು ದಿನ ಕರಿತೀನಿ. ಎಲ್ಲನೂ ಕರೆದು ಮಾತಾಡ್ತೀವಿ. DCM DK ಶಿವಕುಮಾರ್ ಅವರು ಈಗಷ್ಟೇ ಮಾತಾಡಿದ್ದಾರೆ. ಯಾವ ಸಚಿವರು ಕೂಡ ಹಣ ದುರುಪಯೋಗ ಮಾಡಿಲ್ಲ. ಹಾಗಾದರೆ 94 ಕೋಟಿ ಹಣ ಎಲ್ಲೋಯ್ತು? BJP ಸರ್ಕಾರದಲ್ಲಿ ಹಣ ದುರುಪಯೋಗ ಆಗಿದೆ ಅಂತೇಳಿ ಈಗ ಆರೋಪವನ್ನು ಮಾಡಿದ್ದಾರೆ. BJP ಅವಧಿಯ ಹಗರಣದ ದಾಖಲೆ ಸಿಕ್ಕಿದೆ ಅಂತೇಳಿ ಬಿಡುಗಡೆ ಮಾಡಿ. ದಾಖಲೆ ಸಿಕ್ಕಿದ್ರೆ ಯಾಕೆ ಇನ್ನೂ ಇಟ್ಕೊಂಡಿದ್ದೀರಿ? 94 ಕೋಟಿ. ಇವತ್ತು ಶಿವಮೊಗ್ಗದಲ್ಲಿ ಆ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಇಷ್ಟಿಷ್ಟು ಕೋಟಿ ಹಣ ವರ್ಗಾವಣೆ ಆಗಿದೆ. ಸಚಿವರ ಮೌಖಿಕ ಆದೇಶದ ಮೇರೆಗೆ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂದ್ರೆ ಹಾಗಾದರೆ ಸುಳ್ಳ? ಆತ ಆತ್ಮಹತ್ಯೆ ಮಾಡಿಕೊಂಡ್ರೆ ಸುಳ್ಳ? ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ, ಡೆತ್ ನೋಟನ್ನು ಬರೆದಿಟ್ಟು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಹೆಸರು ಸಮೇತ ಅವ್ರಿಗೆ ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲವನ್ನು ಕೂಡ ಅವರು ಬರೆದಿಟ್ಟು, ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಂಥ ಅಧಿಕಾರಿ ಈಗ BJP ಅವಧಿಯ ಹಗರಣ ದಾಖಲೆ ಸಿಕ್ಕಿದೆ. ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವ ಸಚಿವರು ಕೂಡ ದುರುಪಯೋಗವನ್ನು ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸ್ಮಿತಾ
ಆಗಲೇ ಮಾತಾಡ್ತಾ ಇದ್ರು ಇದೇ ವಿಚಾರವಾಗಿ. ಸ್ಮಿತಾ, ಈಗ DCM DK ಶಿವಕುಮಾರ್ ಅವರ ಮಾತನ್ನು ಕೇಳಿಸ್ಕೊಂಡ್ವಿ. ಅವ್ರು ಹೇಳ್ತಿದ್ದಾರೆ ಯಾವ ಸಚಿವರು ಕೂಡ ದುರುಪಯೋಗವನ್ನು ಮಾಡ್ಕೊಂಡಿಲ್ಲ ಹಣವನ್ನು ಅಂತೇಳಿ. ಹಾಗಾದರೆ ನಮ್ಮ ಪ್ರಶ್ನೆ 94 ಕೋಟಿ ಎಲ್ಲೋಯ್ತು, ಯಾರ್ಯಾರಿಗೋಯ್ತು ಹಾಗಾದರೆ ಅನ್ನೋ ಪ್ರಶ್ನೆ. ಸ್ಮಿತಾ, ಈಗ ಸಚಿವರು ಯಾರು ಕೂಡ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋ ಹಾಗಿದ್ರೆ ನಾಗೇಂದ್ರ ಅವರ ರಾಜೀನಾಮೆ ಪಡೆದಿದ್ದು ಯಾಕೆ? ಬೇಸಿಕ್ ಪ್ರಶ್ನೆ ಆಯಿತು. ಮಾಧ್ಯಮಗಳ ಒತ್ತಡ, ಅದರಲ್ಲೂ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಒತ್ತಡ ಆಯಿತು, ವಿಪಕ್ಷಗಳು BJP ಒತ್ತಡ ಮಾಡ್ತಿತ್ತು, ಎಲ್ಲ ಸರಿಯಾ